ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಟೀಚರ್ ಎಲಿಬಿಲಿಟಿ ಟೆಸ್ಟ್ 2022 ಪೇಪರ್ 1 ಮತ್ತು ಪೇಪರ್ 2 ಪ್ರಿಪ್ರೇಷನ್ಗಾಗಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಗೋಗಿ ಮೇಲೆ ಕೆಲವು MCQಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಈ ಎಲ್ಲ MCQಗಳು ನಿಮ್ಮ ಪೇಪರ್ 1 ಮತ್ತು ಪೇಪರ್ 2 ಪ್ರಿಪ್ರೇಷನ್ಗೆ ತುಂಬಾ ಹೆಲ್ಪ್ಫುಲ್ ಆಗಿವೆ. ಅದೇ ರೀತಿ ಫ್ರೆಂಡ್ಸ್, ನೀವೇನಾದರೂ ಕರ್ನಾಟಕ TET ಪೇಪರ್ 1 ಮತ್ತು ಪೇಪರ್ 2ಗಾಗಿ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದರೆ, ಸೊ ಈ ಒಂದು ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ನಿಮಗೆ 10 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ. ಈ 10 ಮಾಕ್ ಟೆಸ್ಟ್ಗಳನ್ನು ನೀವೇನಾದರೂ ಅಟೆಂಡ್ ಆದರೆ ನೀವು ಖಂಡಿತವಾಗಿಯೂ ಕರ್ನಾಟಕ TETನಲ್ಲಿ ಹೆಚ್ಚಿನ ಸ್ಕೋರನ್ನು ಮಾಡ್ತೀರಿ. ಸೊ ಈ ಎಲ್ಲ ಟೆಸ್ಟ್ಗಳು ನಿಮ್ಮ ಪ್ರಿಪ್ರೇಷನ್ ಕಡೆಯಿಂದ ತುಂಬಾ ಹೆಲ್ಪ್ಫುಲ್ ಆಗಿವೆ. ಸೊ ನೀವು ಇಲ್ಲಿ ತನಕ ಎಲ್ಲ ಥಿಯರಿಯನ್ನು ಓದಿರ್ತೀರಿ, MCQಗಳನ್ನು ಸಾಲ್ವ್ ಮಾಡಿರ್ತೀರಿ. ಸ್ವಲ್ಪ ನೀವು ಈ ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಆದರೆ ನಿಮ್ಮ ಒಂದು ಪ್ರಿಪ್ರೇಷನ್ಗೆ ಬೂಸ್ಟ್ ಸಿಗ್ತಾ ಇದೆ. ಸೊ ಈ ಎಲ್ಲ 10 ಮಾಕ್ ಟೆಸ್ಟ್ಗಳು ನಿಮಗೆ ಕೇವಲ 300 ರುಪೀಸ್ನಲ್ಲಿ ಸಿಗ್ತಾ ಇವೆ. ನೀವು ಟೆಸ್ಟ್ಗಳನ್ನು ಅಟೆಂಡ್ ಆದ ನಂತರ ಇಲ್ಲಿ ನಾವು PDF ಸೊಲ್ಯೂಷನನ್ನು ಕೂಡ ನಿಮಗೆ ನೀಡ್ತಾ ಇದ್ದೀವಿ. ಸೊ ಅದೇ ರೀತಿ ನೀವು ಎಲ್ಲ ಟೆಸ್ಟ್ಗಳನ್ನು ಅಟೆಂಡ್ ಆಗಲು ಈ ಕೆಳಗೆ ಕೊಟ್ಟಿರುವ ನಂಬರ್ಸ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದು, ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು, ಅಥವಾ ನೀವು ನೇರವಾಗಿ 300 ರುಪೀಸನ್ನು ಈ ನಂಬರ್ಸ್ಗೆ ಪೇಮೆಂಟ್ ಮಾಡಿ ನಮಗೆ ವಾಟ್ಸಪ್ನಲ್ಲಿ ಸ್ಕ್ರೀನ್ಶಾಟನ್ನು ಕಳಿಸಿದರೆ ನಾವು ನಿಮಗೆ ಈ ಟೆಸ್ಟ್ಗಳನ್ನು ಕಳಿಸಿಕೊಡ್ತಾ ಇದ್ದೀವಿ. ಸೊ ಅದೇ ರೀತಿ ಫ್ರೆಂಡ್ಸ್, ಇಲ್ಲಿ ಪ್ರಶ್ನೆಗಳಿಗೆ ಹೋಗೋಣ. ಹಿಯರ್ ದ ಫಸ್ಟ್ ಕ್ವಶನ್ ಈಸ್ ದ ಪೀರಿಯಡ್ ಆಫ್ ಸ್ಟಡಿ ಕನ್ಸರ್ನ್ ವಿತ್ ದ ಕನ್ಸ್ಟ್ರಕ್ಷನ್ ಆಫ್ thought processes including remembering, problem solving and decision making is called. Yes, the period of study which is concerned with thought processes, remembering, problem solving and decision making, it is called option A pedagogy, option 2 education, option C epistemology, option D cognitive development. ಇಲ್ಲಿ ಕನ್ನಡದಲ್ಲಿ ಕೂಡ ಪ್ರಶ್ನೆಗಳನ್ನು ನೀಡಲಾಗಿದೆ. ನೆನಪಿಟ್ಟುಕೊಳ್ಳುವುದು, ಸಮಸ್ಯೆಯನ್ನು ಪರಿಹರಿಸುವುದು ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಸೇರಿದಂತೆ ಚಿಂತನೆಯ ಪ್ರಕ್ರಿಯೆಗಳ ನಿರ್ಮಾಣಕ್ಕೆ ಸಂಬಂಧಿಸಿದ ಅಧ್ಯಯನದ ಕ್ಷೇತ್ರವನ್ನು ಏನಂತ ಕರಿತಾ ಇದ್ದೀವಿ? ಆಪ್ಷನ್ ಎ ಶಿಕ್ಷಣಶಾಸ್ತ್ರ, ಆಪ್ಷನ್ ಬಿ ಶಿಕ್ಷಣ, ಆಪ್ಷನ್ ಸಿ ಜ್ಞಾನಶಾಸ್ತ್ರ, ಆಪ್ಷನ್ ಡಿ ಅರಿವಿನ ಬೆಳವಣಿಗೆ. ಎಸ್, ಇಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಡಿ ಆಗಿದೆ, ಕಾಗ್ನಿಟಿವ್ ಡೆವಲಪ್ಮೆಂಟ್. ಅಂದರೆ ಇಲ್ಲಿ ಅರಿವಿನ ಬೆಳವಣಿಗೆ ಎಂಬುದು ಸರಿಯಾದ ಉತ್ತರ ಆಗಿದೆ. ನೆನಪಿಟ್ಟುಕೊಳ್ಳುವುದಾಗಿರ್ಬೋದು, ಸಮಸ್ಯೆಯನ್ನು ಪರಿಹರಿಸುವುದಾಗಿರ್ಬೋದು, ನಿರ್ಧಾರಗಳನ್ನು ತೆಗೆದುಕೊಳ್ಳೋರಾಗಿರ್ಬೋದು, ಎಲ್ಲ ಚಿಂತನಾ ಪ್ರಕ್ರಿಯೆಗಳು ಅರಿವಿನ ಬೆಳವಣಿಗೆಗೆ ಸಂಬಂಧಿಸಿವೆ. Yes, cognitive development, it is the construction of thought processes including remembering, problem solving and also decision making from childhood through adolescence and adulthood. Yes, question number 2. Progressivism believes that children learn in option A isolation, option B community, option C competition, option D closed environment. ಮಕ್ಕಳು ಡ್ಯಾಶ್ನಲ್ಲಿ ಕಲಿಯುತ್ತಾರೆ ಎಂದು ಈ ಪ್ರಗತಿಶೀಲತೆ ಪ್ರೋಗ್ರೆಸಿವಿಸಮ್ ನಂಬ್ತಾ ಇದೆ. ಆಪ್ಷನ್ ಎ ಪ್ರತ್ಯೇಕತೆ, ಆಪ್ಷನ್ ಬಿ ಸಮುದಾಯ, ಆಪ್ಷನ್ ಸಿ ಸ್ಪರ್ಧೆ, ಆಪ್ಷನ್ ಡಿ ಮುಚ್ಚಿದ ಪರಿಸರ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ B is the correct answer, community. Progressivism, it is going to believe that children they are going to learn in community. So ಈ ಒಂದು ಪ್ರೋಗ್ರೆಸಿವಿಸಮ್ ಪ್ರಕಾರ ಮಕ್ಕಳು ಎಲ್ಲಿ ಕಲಿತಾ ಇದ್ದಾರೆ ಅಂತಂತಂದರೆ, ಮಕ್ಕಳು ಸಮಾಜದಲ್ಲಿ, ಸಮುದಾಯದೊಂದಿಗೆ, ಜನರೊಂದಿಗೆ ಅವರು ಜ್ಞಾನವನ್ನು ಪಡಿತಾ ಇದ್ದಾರೆ. ಸೊ ಇಲ್ಲಿ ಆಪ್ಷನ್ ಬಿ ಏನಾಗಿದೆ? ಸರಿಯಾಗಿದೆ. So progressivists believe that individuality, progress and change are fundamental to one's education, and progressivists believe that people learn best from what they consider most relevant to their lives. So they are according to progressivism, children are going to learn from the community. So ಈ ಒಂದು ಪ್ರೋಗ್ರೆಸಿವಿಸಮ್ನ ಪ್ರಕಾರ ಇಲ್ಲಿ ವಿದ್ಯಾರ್ಥಿಗಳು ತಮ್ಮ ಸಮುದಾಯದಿಂದ ಕಲಿತಾ ಇದ್ದಾರೆ. Question number 3. According to John Dewey, children should experience dash in schools to make them better citizens. Yes, to make the students better citizens. According to John Dewey, children should experience option A practical implementation, option B democracy, option C discipline, option D rules. ಸೊ ಜಾನ್ ಡಿವಿ ಅವರ ಪ್ರಕಾರ ಮಕ್ಕಳನ್ನು ಉತ್ತಮ ನಾಗರಿಕರನ್ನಾಗಿ ಮಾಡಲು ಶಾಲೆಯಲ್ಲಿ ಅವರು ಏನನ್ನು ಅನುಭವಿಸಬೇಕಾಗ್ತಾ ಇದೆ? ಆಪ್ಷನ್ ಎ ಪ್ರಾಯೋಗಿಕ ಅನುಷ್ಠಾನ, ಆಪ್ಷನ್ ಬಿ ಪ್ರಜಾಪ್ರಭುತ್ವ, ಆಪ್ಷನ್ ಸಿ ಶಿಸ್ತು, ಆಪ್ಷನ್ ಡಿ ನಿಯಮಗಳು. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ ಡೆಮೋಕ್ರಸಿ.
Yes, according to John Dewey, children should experience democracy in schools to make them better citizens. So ವಿದ್ಯಾರ್ಥಿಗಳನ್ನ ಉತ್ತಮ ನಾಗರಿಕರನ್ನಾಗಿ ಮಾಡಲು ಅವರಿಗೆ ಈ ಒಂದು ಪ್ರಜಾಪ್ರಭುತ್ವ ಅಂತಂದರೆ ಡೆಮೋಕ್ರೆಟಿಕ್ ಕ್ಲಾಸ್ ರೂಮನ್ನು ಶಿಕ್ಷಕರು ನಿರ್ಮಾಣ ಮಾಡಬೇಕಾಗ್ತಾ ಇದೆ. ಸೊ ಜಾನ್ ಡಿವಿ was in favor of a school as a microcosm of the larger democratic society. ಇವರು ಪ್ರಜಾಪ್ರಭುತ್ವ ಸಮಾಜದ ಕಡೆ ಹೆಚ್ಚಿನ ಒಲವನ್ನು ತೋರಿದ್ರು. ಸೊ ಯಾವಾಗಲೂ ಶಾಲಾ ವಾತಾವರಣ ಒಂದು ಡೆಮೋಕ್ರೆಟಿಕ್ ಆಗಿರಬೇಕು. ಸೊ ಡೆಮೋಕ್ರೆಟಿಕ್ ಮೀನ್ಸ್ ಹಿಯರ್ ಟೀಚರ್ಸ್, ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್ಸ್ ಲರ್ನ್ ಟು ಈಚ್ ಅದರ್ ಥ್ರೂ ಇಂಟರಾಕ್ಷನ್ ಆನ್ ಈಕ್ವಲ್ ಟರ್ಮ್ಸ್. ಈ ಒಂದು ಡೆಮೋಕ್ರೆಟಿಕ್ ಕ್ಲಾಸ್ ರೂಮ್ನಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಇಬ್ಬರು ಸೇರಿ ಒಬ್ಬರಿಗೊಬ್ಬರು ಕಲಿತಾ ಇದ್ದಾರೆ. ಸೊ ಅಂಥ ಒಂದು ಡೆಮೋಕ್ರೆಟಿಕ್ ಎನ್ವೈರ್ಮೆಂಟನ್ನು ಶಿಕ್ಷಕರು ನಿರ್ಮಾಣ ಮಾಡಬೇಕಾಗ್ತಾ ಇದೆ. Question number 7. The concept of perennialism in education means school curriculum should focus on what is option A in need, option B in demand, option C important, option D everlasting. ಶಿಕ್ಷಣದಲ್ಲಿ ಬಹುವಾರ್ಷಿಕತೆಯ ಪರಿಕಲ್ಪನೆ ಎಂದರೆ ಶಾಲಾ ಪಠ್ಯಕ್ರಮವು ಡ್ಯಾಶ್ ಎಂಬುದರ ಮೇಲೆ ಕೇಂದ್ರೀಕರಿಸಬೇಕು. ಆಪ್ಷನ್ ಎ ಅಗತ್ಯವಿರುವ, ಆಪ್ಷನ್ ಬಿ ಬೇಡಿಕೆಯಲ್ಲಿ, ಆಪ್ಷನ್ ಸಿ ಪ್ರಮುಖ, ಆಪ್ಷನ್ ಡಿ ಶಾಶ್ವತ. ಎಸ್, ಅಕಾರ್ಡಿಂಗ್ ಟು ಪೆರಿನಿಯಲಿಸಮ್ ಇನ್ ಎಜುಕೇಷನ್ ಸ್ಕೂಲ್ ಕರಿಕ್ಯುಲಮ್ ಶುಡ್ ಫೋಕಸ್ ಆನ್ ವಾಟ್ ಈಸ್ ಎವರ್ ಲಾಸ್ಟಿಂಗ್. ಸೊ ಆಪ್ಷನ್ ಡಿ ಶಾಶ್ವತ ಎಂಬುದು ಇಲ್ಲಿ ಸರಿಯಾದ ಉತ್ತರ ಆಗಿದೆ. So perennialists believe that the focus of education should be the ideas that have lasted over centuries. They believe the ideas are as relevant and meaningful today as when they were written. So here option D everlasting is the right answer. Question number 5. An aspect of pragmatism. Pragmatism is experiential learning, which says education should come through option A practice, option B experience, option C knowledge, option D observations. ಸೊ ಪ್ರಾಯೋಗಿಕತೆಯ ಒಂದು ಅಂಶವೆಂದರೆ ಅನುಭವದ ಕಲಿಕೆ ಏನನ್ನ ಹೇಳ್ತಾ ಇದೆ ಅಂದರೆ ಶಿಕ್ಷಣವು ಯಾವುದರಿಂದ ಬರ್ತಾ ಇದೆ ಎಂಬುದು ಅನುಭವ ಕಲಿಕೆ ಹೇಳ್ತಾ ಇದೆ. ಆಪ್ಷನ್ ಎ ಅಭ್ಯಾಸ, ಆಪ್ಷನ್ ಬಿ ಅನುಭವ, ಆಪ್ಷನ್ ಸಿ ಜ್ಞಾನ, ಆಪ್ಷನ್ ಡಿ ಅವಲೋಕನ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಅಕಾರ್ಡಿಂಗ್ ಟು ಪ್ರಾಗ್ಮೆಟಿಸಮ್ ಇನ್ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಟು ಲರ್ನ್ ಫ್ರಮ್ ಎಕ್ಸ್ಪೀರಿಯನ್ಸ್. ಸೊ ಈ ಒಂದು ಪ್ರಾಯೋಗಿಕತೆ ವಿಧಾನದಲ್ಲಿ ವಿದ್ಯಾರ್ಥಿಗಳು ಅನುಭವದ ಮೂಲಕ ಕಲಿತಾ ಇದ್ದಾರೆ. So a key component to pragmatism is experiential learning, which is just a fancy way of saying that education should come through the experience. So ಇಲ್ಲಿ ಶಿಕ್ಷಣವು ಅನುಭವದಿಂದ ಬರ್ತಾ ಇದೆ. So question number 6. The idea of practical learning means education should apply to the option A society, option B practice, option C real world, option D abstract knowledge. ಇಲ್ಲಿ ಪ್ರಾಯೋಗಿಕ ಕಲಿಕೆಯ ಕಲ್ಪನೆ ಎಂದರೆ ಶಿಕ್ಷಣಕ್ಕೆ ಯಾವುದಕ್ಕೆ ಶಿಕ್ಷಣವು ಅನ್ವಯಿಸ್ತಾ ಇದೆ, ಶಿಕ್ಷಣವು ಯಾವುದಕ್ಕೆ ಅನ್ವಯಿಸಬೇಕು. ಆಪ್ಷನ್ ಎ ಸಮಾಜಕ್ಕೆ, ಆಪ್ಷನ್ ಬಿ ಅಭ್ಯಾಸ, ಆಪ್ಷನ್ ಸಿ ನೈಜ ಪ್ರಪಂಚ, ಆಪ್ಷನ್ ಡಿ ಅಮೂರ್ತ ಜ್ಞಾನ. ಎಸ್, ಇಲ್ಲಿ ಪ್ರಾಯೋಗಿಕ ಕಲಿಕೆ ಕಲ್ಪನೆಯ ಪ್ರಕಾರ ಶಿಕ್ಷಣವು ಈ ಒಂದು ನೈಜ ಪ್ರಪಂಚಕ್ಕೆ ಅನ್ವಯಿಸಬೇಕು. Yes, according to practical learning, education should apply to the real world. So option C is the right answer. So practical learning is achieved through doing things and it is based on real life situations. ಸೊ ಈ ಒಂದು ಪ್ರಾಕ್ಟಿಕಲ್ ಲರ್ನಿಂಗ್ ಏನಿದೆ ದಿನನಿತ್ಯ ನಡೆಯುವ ಕಾರ್ಯಚಟುವಟಿಕೆಗಳ ಮೇಲೆ ನಿಂತಿದೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 7. ಅಕಾರ್ಡಿಂಗ್ ಟು ಜಾನ್ ಲಾಕ್, ಅ ಚೈಲ್ಡ್ಸ್ ಮೈಂಡ್ ಡಸ್ ನಾಟ್ ಕಂಟೈನ್ ಎನಿ. ಆಪ್ಷನ್ ಎ ಮೆಮೊರಿ, ಆಪ್ಷನ್ ಬಿ ಇಮ್ಯಾಜಿನೇಷನ್, ಆಪ್ಷನ್ ಸಿ ಅಬ್ಸರ್ವೇಷನ್, ಆಪ್ಷನ್ ಡಿ ಇನ್ನೇಟ್ ಐಡಿಯಾಸ್. ಸೊ ಇಲ್ಲಿ ಜಾನ್ ಲಾಕ್ ಅವರ ಪ್ರಕಾರ ಮಗುವಿನ ಮನಸ್ಸು ಯಾವುದನ್ನು ಹೊಂದಿರುವುದಿಲ್ಲ. ಆಪ್ಷನ್ ಎ ಸ್ಮರಣೆ, ಆಪ್ಷನ್ ಬಿ ಕಲ್ಪನೆ, ಆಪ್ಷನ್ ಸಿ ವೀಕ್ಷಣೆ, ಆಪ್ಷನ್ ಡಿ ಸಹಜ ಕಲ್ಪನೆಗಳು. ಎಸ್, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಸಹಜ ಕಲ್ಪನೆಗಳು. ಸೊ ಜಾನ್ ಲಾಕ್ ಅವರ ಪ್ರಕಾರ ಮಗುವಿನ ಮನಸ್ಸು ಈ ಸಹಜ ಕಲ್ಪನೆಗಳನ್ನು ಒಳಗೊಂಡಿರುವುದಿಲ್ಲ. ಸೊ ಅಕಾರ್ಡಿಂಗ್ ಟು ಜಾನ್ ಲಾಕ್, ಚೈಲ್ಡ್ ಮೈಂಡ್ ಡಸ್ ನಾಟ್ ಕಂಟೈನ್ ಇನ್ನೇಟ್ ಐಡಿಯಾಸ್. Yes, innate ideas are part of innatism, philosophical doctrine that states that the mind is born with ideas and with a blank slate at birth. And there is one essay written by John Locke concerning human understanding, gives a brief explanation about child's mind. And he believed that a child mind is a blank slate.
ಕ್ವೆಶನ್ ನಂಬರ್ 8 ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎ 3 ಡೈಮೆನ್ಷನಲ್ ಟೀಚಿಂಗ್ ಏಡ್. ಈ ಕೆಳಗಿನವುಗಳಲ್ಲಿ ಯಾವುದು 3 ಆಯಾಮದ ಬೋಧನಾ ಸಹಾಯಕವಾಗಿದೆ? ಆಪ್ಷನ್ ಎ ಬ್ಲ್ಯಾಕ್ ಬೋರ್ಡ್, ಆಪ್ಷನ್ ಬಿ ಡಿಸ್ಪ್ಲೇ ಬೋರ್ಡ್, ಆಪ್ಷನ್ ಸಿ ಸ್ಟಿಲ್ ಪಿಕ್ಚರ್, ಆಪ್ಷನ್ ಡಿ ಮಾಡೆಲ್. ಎಸ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಎ 3 ಡೈಮೆನ್ಷನಲ್ ಟೀಚಿಂಗ್ ಏಡ್. ಇವುಗಳಲ್ಲಿ ಯಾವುದು 3 ಆಯಾಮದ ಬೋಧನಾ ಸಹಾಯಕವಾಗಿದೆ? ಕಪ್ಪು ಹಲಗೆ, ಡಿಸ್ಪ್ಲೇ ಬೋರ್ಡ್, ಸ್ಥಿರ ಚಿತ್ರ, ಮಾದರಿ. Yes, here the right answer is option D. Model is the correct answer. Model, it is a 3 dimensional teaching aid. ಇಲ್ಲಿ ಮಾದರಿ ಎಂಬುದು 3 ಆಯಾಮದ ಬೋಧನಾ ಸಹಾಯಕವಾಗಿದೆ. So a model, it is a 3 dimensional representation of real thing, and the model is going to represent real things in all respects except size and shape. Question number 9. Which one of the following is measured by continuous comprehensive evaluation? Option A holistic development, option B development of creativity, option C development of experience, option D development of divergent thinking. ಈ ಕೆಳಗಿನವುಗಳಲ್ಲಿ ಯಾವುದನ್ನು ನಿರಂತರ ಸಮಗ್ರ ಮೌಲ್ಯಮಾಪನದಿಂದ ಅಳೆಯಲಾಗುತ್ತದೆ? ಆಪ್ಷನ್ ಎ ಸಮಗ್ರ ಅಭಿವೃದ್ಧಿ, ಆಪ್ಷನ್ ಬಿ ಸೃಜನಶೀಲತೆಯ ಅಭಿವೃದ್ಧಿ, ಆಪ್ಷನ್ ಸಿ ಅನುಭವದ ಅಭಿವೃದ್ಧಿ, ಆಪ್ಷನ್ ಡಿ ವಿಭಿನ್ನ ಚಿಂತನೆಯ ಅಭಿವೃದ್ಧಿ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ holistic development. Yes, continuous and comprehensive evaluation CCE, it is going to focus on holistic development. ಸೊ ಇಲ್ಲಿ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಇದು ಸಮಗ್ರ ಅಭಿವೃದ್ಧಿಯ ಮೇಲೆ, ವ್ಯಕ್ತಿಯ ವಿದ್ಯಾರ್ಥಿಗಳ ಸಮಗ್ರ ಅಭಿವೃದ್ಧಿಯ ಮೇಲೆ ಫೋಕಸ್ ಮಾಡ್ತಾ ಇದೆ. ಸೊ ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್, ದಟ್ ಈಸ್ CCE, it refers to a students evaluation system which covers all aspects of activities related to student development. ಸೊ ವಿದ್ಯಾರ್ಥಿಯ ಬೆಳವಣಿಗೆಗೆ ಸಂಬಂಧಿಸಿದಂತೆ ಎಲ್ಲ ವಿಧಗಳಲ್ಲಿಯೂ, ಅದು ಫಿಸಿಕಲಿ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು, ಇಂಟೆಲೆಕ್ಚುಲಿ ಆಗಿರ್ಬೋದು, ಅಭಿವೃದ್ಧಿಗೆ ಇದು ಸಂಬಂಧಿಸಿದೆ. ಪ್ರಶ್ನೆ 10. ಅಸಾಧಾರಣ ವರ್ಗದ ಅಡಿಯಲ್ಲಿ ಯಾವ ವರ್ಗದ ಕಲಿಯುವವರನ್ನು ಸೇರಿಸಲಾಗಿಲ್ಲ? ನಿಧಾನ, ಹಿಂದುಳಿದ ವಿದ್ಯಾರ್ಥಿಗಳು, ಸಾಮಾನ್ಯ ವಿದ್ಯಾರ್ಥಿಗಳು, ಪ್ರತಿಭಾನ್ವಿತ ವಿದ್ಯಾರ್ಥಿಗಳು. Which class of learners are not included under exceptional category? Option A slow learners, option B retarded learners, option C normal learners, option D gifted learners. So here the right answer is option C, normal learners are not included in exceptional category. So ಈ ಒಂದು ಸಾಮಾನ್ಯ ವಿದ್ಯಾರ್ಥಿಗಳನ್ನು ಈ ಒಂದು ಅಸಾಧಾರಣ ವರ್ಗದ ವಿದ್ಯಾರ್ಥಿಗಳಲ್ಲಿ ಸೇರಿಸುವುದಿಲ್ಲ. So in education, exceptional child may be defined as one who differs so much from others. ಸೊ ಈ ಒಂದು ಎಕ್ಸೆಪ್ಷನಲ್ ಚೈಲ್ಡ್ ಇತರ ವಿದ್ಯಾರ್ಥಿಗಳಿಗಿಂತ ಅಂದರೆ ಸಾಮಾನ್ಯ ವಿದ್ಯಾರ್ಥಿಗಳಿಗಿಂತ ತುಂಬ ಮುಂದುವರೆದಿರ್ತಾನೆ. ಸೊ ಕ್ವೆಶನ್ ನಂಬರ್ 11. ವಿಚ್ ಒನ್ ಈಸ್ ನಾಟ್ ಆ್ಯನ್ ಎಲಿಮೆಂಟ್ ಆಫ್ ಇಂಟೆಲೆಕ್ಚುವಲ್ ಡೆವಲಪ್ಮೆಂಟ್? ಯಾವುದು ಬೌದ್ಧಿಕ ಬೆಳವಣಿಗೆಯ ಅಂಶವಲ್ಲ? ಆಪ್ಷನ್ ಎ ಕ್ರಿಯೇಟಿವಿಟಿ, ಆಪ್ಷನ್ ಬಿ ಟಾಲರೆನ್ಸ್, ಆಪ್ಷನ್ ಸಿ ಥಿಂಕಿಂಗ್, ಆಪ್ಷನ್ ಡಿ ಇಮ್ಯಾಜಿನೇಷನ್. Yes, here the right answer is option B tolerance. It is not an element of intellectual development. ಇಲ್ಲಿ ಟಾಲರೆನ್ಸ್ ಎಂಬುದು ಬೌದ್ಧಿಕ ಬೆಳವಣಿಗೆ ಅಂಶ ಆಗಿಲ್ಲ. So intellectual development means it is the way that child's mind and brain are going to function. So intellectual development, it is all about learning. It is about how individuals are going to organize their minds, ideas and thoughts. And intellectual development, it refers to the way children learn and process the information. It includes improvement in attention, perception, language, thinking, memory and reasoning. Question number 12. Which one does not indicate child's emotion? Yes, ಯಾವುದು ಮಗುವಿನ ಭಾವನೆಯನ್ನು ಸೂಚಿಸುವುದಿಲ್ಲ? ಪ್ಲೆಜರ್, ಸಾರೋ, ಕ್ಯೂರಿಯಾಸಿಟಿ, ದೆನ್ ಟಾಲರೆನ್ಸ್. Yes, ಆನಂದ, ದುಃಖ, ಕುತೂಹಲ, ಸಹನೆ. Yes, here the right answer is option D. Tolerance, it does not indicate child's emotion. ಇಲ್ಲಿ ಟಾಲರೆನ್ಸ್ ಎಂಬುದು, ಸಹನೆ ಎಂಬುದು ಮಗುವಿನ ಭಾವನೆಯನ್ನು ಸೂಚಿಸ್ತಾ ಇಲ್ಲ. ಎಸ್ ನಮಗೆಲ್ಲ ಗೊತ್ತಿರೋ ಹಾಗೆ ಕಿಡ್ಸ್ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಮೆನಿ ಫೀಲಿಂಗ್ಸ್ ಸಚ್ ಆಸ್ ಎಕ್ಸೈಟೆಡ್, ನರ್ವಸ್, ಸ್ಯಾಡ್, ಫ್ರಸ್ಟ್ರೇಷನ್, ಜಿಲಸ್, ಫ್ರೈಟನ್, ವರಿ, ಆಂಗ್ರಿ, ಎಟ್ಸೆಟ್ರಾ. Question number 13. According to Jean Piaget, children develop abstract logic and reasoning skills during
ಸೆನ್ಸರಿ ಮೋಟರ್ ಸ್ಟೇಜ್, ಪ್ರೀ ಆಪರೇಷನಲ್ ಸ್ಟೇಜ್, ಫಾರ್ಮಲ್ ಆಪರೇಷನಲ್ ಸ್ಟೇಜ್, ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್. ಜೀನ್ ಪಿಯಾಜೆ ಅವರ ಪ್ರಕಾರ ಮಕ್ಕಳು ಅಮೂರ್ತ ತರ್ಕ ಮತ್ತು ತಾರ್ಕಿಕ ಕೌಶಲ್ಯವನ್ನು ಯಾವ ಹಂತದಲ್ಲಿ ಅಭಿವೃದ್ಧಿಪಡಿಸ್ತಾ ಇದ್ದಾರೆ? ಆಪ್ಷನ್ ಇ ಸೆನ್ಸರಿ ಮೋಟರ್ ಹಂತ, ಆಪ್ಷನ್ ಬಿ ಪೂರ್ವ ಕಾರ್ಯಾಚರಣೆಯ ಹಂತ, ಆಪ್ಷನ್ ಸಿ ಔಪಚಾರಿಕ ಕಾರ್ಯಾಚರಣೆಯ ಹಂತ, ಆಪ್ಷನ್ ಡಿ ಕಾಂಕ್ರೀಟ್ ಕಾರ್ಯಾಚರಣೆಯ ಹಂತ. ದಿಸ್ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಫಾರ್ಮಲ್ ಆಪರೇಷನಲ್ ಸ್ಟೇಜ್, ಔಪಚಾರಿಕ ಕಾರ್ಯಾಚರಣೆಯ ಹಂತ. Yes, according to Jean Piaget, in the formal operational period, children are going to develop abstract logic and reasoning skills. They are going to develop their mental capabilities, and metacognition and problem solving skills will be developed here. Children become capable of hypothetical and deductive reasoning. Children will understand the world through abstract and scientific thinking. Question number 14. Which is not a factor of motivation? ಯಾವುದು ಇಲ್ಲಿ ಪ್ರೇರಣೆಯ ಅಂಶ ಆಗಿಲ್ಲ? ಆಪ್ಷನ್ ಎ ಪ್ರೈಸ್, ಆಪ್ಷನ್ ಬಿ ಇನ್ಸೆಂಟಿವ್, ಆಪ್ಷನ್ ಸಿ ಪ್ರೇಸ್, ಆಪ್ಷನ್ ಡಿ ಪ್ರಾಕ್ಟೀಸ್. ಬಹುಮಾನ, ಪ್ರೋತ್ಸಾಹಕ, ಪ್ರಶಂಸೆ, ಅಭ್ಯಾಸ. ಎಸ್ ಹಿಯರ್ ಆಪ್ಷನ್ ಡಿ ಪ್ರಾಕ್ಟೀಸ್. ಇಟ್ ಈಸ್ ನಾಟ್ ಎ ಫ್ಯಾಕ್ಟರ್ ಆಫ್ ಮೋಟಿವೇಶನ್. ಇಲ್ಲಿ ಅಭ್ಯಾಸ ಎಂಬುದು ಪ್ರೇರಣೆಯ ಅಂಶ ಆಗಿಲ್ಲ. ಪ್ರೈಸ್, ಇನ್ಸೆಂಟಿವ್, ಪ್ರೇಸ್, ದೀಸ್ ಆರ್ ಫ್ಯಾಕ್ಟರ್ಸ್ ಆಫ್ ಮೋಟಿವೇಶನ್. ಬಹುಮಾನ, ಪ್ರೋತ್ಸಾಹಕ, ಪ್ರಶಂಸೆ ಇವೆಲ್ಲವೂ ಕೂಡ ಪ್ರೇರಣೆಯ ಅಂಶಗಳಾಗಿವೆ, ಆದರೆ ಅಭ್ಯಾಸ ಎಂಬುದು ಪ್ರೇರಣೆಯ ಅಂಶ ಆಗಿಲ್ಲ. ಸೊ motivation means, as we all know, it is a psychological process through which a person acts towards a particular goal. Question number 15. The curriculum of educational institutes should be based on option A theory, option B practice, option C theory and practice, option D theory, practice and research. ಶಿಕ್ಷಣ ಸಂಸ್ಥೆಗಳ ಪಠ್ಯಕ್ರಮ ಯಾವುದನ್ನು ಆಧರಿಸಿರಬೇಕು? ಆಪ್ಷನ್ ಎ ಸಿದ್ಧಾಂತ, ಆಪ್ಷನ್ ಬಿ ಅಭ್ಯಾಸ, ಆಪ್ಷನ್ ಸಿ ಸಿದ್ಧಾಂತ ಮತ್ತು ಅಭ್ಯಾಸ, ಆಪ್ಷನ್ ಡಿ ಸಿದ್ಧಾಂತ, ಅಭ್ಯಾಸ ಮತ್ತು ಸಂಶೋಧನೆ. Yes, here the right answer is option C, theory and practice. The curriculum of educational institutes, it should focus on theory and practice. So ಶಿಕ್ಷಣ ಸಂಸ್ಥೆಗಳ ಪಠ್ಯಕ್ರಮ ಈ ಸಿದ್ಧಾಂತ ಮತ್ತು ಅಭ್ಯಾಸ ಎರಡನ್ನೂ ಅನುಸರಿಸಿರಬೇಕು. Question number 16. Dash is a sensitive period pertaining to language development. Option A prenatal period, option B early childhood period, option C middle childhood, option D adolescence. ಎಸ್ ಡ್ಯಾಶ್ ಭಾಷಾ ಬೆಳವಣಿಗೆಗೆ ಸಂಬಂಧಿಸಿದ ಸೂಕ್ಷ್ಮ ಅವಧಿಯಾಗಿದೆ. ಪ್ರಸವ ಪೂರ್ವ ಅವಧಿ, ಆರಂಭಿಕ ಬಾಲ್ಯದ ಅವಧಿ, ಮಧ್ಯಮ ಬಾಲ್ಯ ಅವಧಿ, ಹದಿಹರೆಯದ ಅವಧಿ. ಎಸ್ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಮಿಡಲ್ ಚೈಲ್ಡ್ಹುಡ್. ಇಟ್ ಈಸ್ ದ ಪೀರಿಯಡ್ ಆಫ್ ಸೆನ್ಸಿಟಿವ್ ಪೀರಿಯಡ್ ರಿಲೇಟೆಡ್ ಟು ಲ್ಯಾಂಗ್ವೇಜ್ ಡೆವಲಪ್ಮೆಂಟ್. ಸೊ ಈ ಒಂದು ಮಧ್ಯಮ ಬಾಲ್ಯದಲ್ಲಿ ಮಕ್ಕಳು ಈ ಒಂದು ಭಾಷೆಯನ್ನು ಕಲಿಯುವ ಅತಿ ಸೂಕ್ಷ್ಮ ಅವಧಿಯಾಗಿದೆ. Yes, language development, it is a process starting early in human life when a person begins to acquire language by learning. Children language development moves from simple to complex. Question number 17. Motor and cognitive development happens. Option A till the period of childhood, option B till the period of adolescence, option C till the period of adulthood, option D throughout the lifespan. ಮೋಟಾರ್ ಮತ್ತು ಅರಿವಿನ ಅಭಿವೃದ್ಧಿ ಸಂಭವಿಸುತ್ತದೆ. ಆಪ್ಷನ್ ಎ ಬಾಲ್ಯದ ಅವಧಿಯವರೆಗೆ, ಆಪ್ಷನ್ ಬಿ ಹದಿಹರೆಯದ ಅವಧಿಯವರೆಗೆ, ಆಪ್ಷನ್ ಸಿ ಪ್ರೌಢಾವಸ್ಥೆಯ ಅವಧಿಯವರೆಗೆ, ಆಪ್ಷನ್ ಡಿ ಜೀವಿತಾವಧಿಯವರೆಗೆ. ಎಸ್ ಮೋಟಾರ್ ಮತ್ತು ಅರಿವಿನ ಅಭಿವೃದ್ಧಿಯು ಜೀವಿತಾವಧಿಯವರೆಗೂ ಕೂಡ ಇದು ಸಂಭವಿಸ್ತಾ ಇದೆ. ಮೋಟಾರ್ ಆ್ಯಂಡ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಆರ್ ಹ್ಯಾಪನಿಂಗ್ ಥ್ರೂ ಔಟ್ ದ ಲೈಫ್ ಸ್ಪ್ಯಾನ್. ಕ್ವೆಶ್ಚನ್ ನಂಬರ್ 18. ಚೈಲ್ಡ್ ಡೆವಲಪ್ಮೆಂಟ್ ಈಸ್ ಡಿವೈಡೆಡ್ ಇಂಟು ವಿಚ್ ಆಫ್ ದ ಫಾಲೋವಿಂಗ್ ಡೊಮೇನ್ಸ್? ಮಕ್ಕಳ ಅಭಿವೃದ್ಧಿಯನ್ನು ಈ ಕೆಳಗಿನ ಯಾವ ಡೊಮೇನ್ಗಳಾಗಿ ವಿಂಗಡಿಸಲಾಗಿದೆ? ಎಸ್ 4 ಆಪ್ಷನ್ಸ್ ಆರ್ ಗಿವನ್ ಹಿಯರ್. ಮೋಟಾರ್, ಫಿಸಿಕಲ್, ಎಮೋಷನಲ್ ಆ್ಯಂಡ್ ಸೋಷಿಯಲ್. ಆಪ್ಷನ್ ಬಿ ಫಿಸಿಕಲ್, ಕಾಗ್ನಿಟಿವ್, ಸ್ಪಿರಿಚುವಲ್ ಆ್ಯಂಡ್ ಎಮೋಷನಲ್. ಆಪ್ಷನ್ ಸಿ ಫಿಸಿಕಲ್, ಕಾಗ್ನಿಟಿವ್, ಮೋಟಾರ್ ಆ್ಯಂಡ್ ಸೋಷಿಯಲ್. ಆಪ್ಷನ್ ಡಿ ಸೈಕಾಲಜಿಕಲ್, ಫಿಸಿಯೋಲಾಜಿಕಲ್, ಸೋಷಿಯಲ್ ಆ್ಯಂಡ್ ಎಮೋಷನಲ್. Yes, here the right answer is option C. Child development is divided into physical, cognitive, motor and social. ಮಕ್ಕಳ ಬೆಳವಣಿಗೆಯನ್ನು ದೈಹಿಕ, ಅರಿವಿನ, ಮೋಟಾರು ಮತ್ತು ಸಾಮಾಜಿಕ ಬೆಳವಣಿಗೆಗಳಾಗಿ ವಿಂಗಡಿಸಲಾಗಿದೆ. This development refers to an increase in structure for better and enhanced functions of organs. It is a product of the interaction of heredity and the environment. And here the major domains are physical, cognitive, motor, social and emotional.
Question number 19. Which of the following is an example of use of fine motor skills? ರೈಟಿಂಗ್, ಜಂಪಿಂಗ್, ರನ್ನಿಂಗ್, ಸ್ವಿಮ್ಮಿಂಗ್. ಈ ಕೆಳಗಿನವುಗಳಲ್ಲಿ ಯಾವುದು ಉತ್ತಮವಾದ ಮೋಟಾರು ಕೌಶಲ್ಯಗಳ ಬಳಕೆಗೆ ಉದಾಹರಣೆಯಾಗಿದೆ? ಬರವಣಿಗೆ, ಜಿಗಿಯುವುದು, ಓಡುವುದು ಮತ್ತು ಈಜು. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ರೈಟಿಂಗ್. ರೈಟಿಂಗ್ ಇಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಫೈನ್ ಮೋಟಾರ್ ಸ್ಕಿಲ್ಸ್. ಇಲ್ಲಿ ಬರೆಯುವುದು ಎಂಬುದು ಉತ್ತಮವಾದ ಮೋಟಾರು ಕೌಶಲ್ಯಗಳ ಉದಾಹರಣೆಯಾಗಿದೆ. Yes, motor skill learning, it is defined as the process by which movements are executed more quickly and accurately with practice. And there are two types are there in motor skill. One is gross motor skills. These involves running, jumping, crawling and swimming. And second one is fine motor skills. These involve this involves wrist, fingers, feet, toes, lips, movements of the hands, wrists, movements of the feet, toe, lips. And also drawing, writing, eating, buttoning, etc. And today's last question is in child development. Option A, emphasis is on process. Option B, emphasis is on the role of environmental and experience. Option C, it is a study from conception to adolescence. Option D, all of the above. ಎಸ್, ಮಕ್ಕಳ ಬೆಳವಣಿಗೆಯಲ್ಲಿ ಆಪ್ಷನ್ ಎ ಇಲ್ಲಿ ಪ್ರಕ್ರಿಯೆಗೆ ಒತ್ತು ನೀಡಲಾಗ್ತಾ ಇದೆ. ಆಪ್ಷನ್ ಬಿ ಪರಿಸರ ಮತ್ತು ಅನುಭವದ ಪಾತ್ರಕ್ಕೆ ಒತ್ತು ನೀಡಲಾಗಿದೆ. ಆಪ್ಷನ್ ಸಿ ಇದು ಗರ್ಭಧಾರಣೆಯಿಂದ ಹದಿಹರೆಯದವರೆಗೆ ಅಧ್ಯಯನವಾಗಿದೆ. ಆಪ್ಷನ್ ಡಿ ಮೇಲಿನ ಎಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ನನಗೆ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಬೇಕು. ಎಸ್, ಯು ಕ್ಯಾನ್ ಕಮೆಂಟ್ ದ ಆನ್ಸರ್ ಇನ್ ದಿ ಕಮೆಂಟ್ ಸೆಕ್ಷನ್. ದಿಸ್ ಕ್ವೆಶ್ಚನ್ ಫಾರ್ ಯು ಟು ಅಸೆಸ್ ಯುವರ್ ಪ್ರಿಪರೇಷನ್ ಲೆವೆಲ್. Yes friends, I wish all the best to all. This is about our today's session. And if you are preparing for Karnataka TET paper 1 and paper 2, we are from Global Online Kannada providing you 10 mock tests. After attending the test, you will receive the solution PDF also. These 10 tests are available only at rupees 300. If you want to join, you can Google Pay or Phone Pay to these numbers and you can send us screenshots in the WhatsApp. Then we will send you the test. Yes, and also you can join our Global Online Kannada Telegram groups for more details. Yes, I wish all the best to all.